ಎಲ್ಲರಿಗೂ ಊರಿನ ಪ್ರಮುಖರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಎಲ್ರಿಗೂ ವಂದಿಸುತ್ತಾ, ವೇದಿಕೆ ಮೇಲಿರುವಂಥ ನನ್ನ ಸೋದರ ಸೋದರಿಯರಿಗೂ ವಂದಿಸುತ್ತಾ, ಹಾಗೆ ನನ್ನ ಪುಟಾಣಿ ಮಕ್ಕಳಿಗೂ ಎಲ್ರಿಗೂ ನನ್ನ ಹಣ ಎತ್ತಿ ನಮಸ್ಕಾರ ಮಾಡ್ತೀನಿ. ಎಲ್ಲರೂ ಬನ್ನಿರಿ. 10 ನಿಮಿಷ ಹೇಳ್ತೀನಿ, ನಾನು ಜಾಸ್ತಿ ನಿಮ್ಮನ್ನು ತಲೆ ತಿನ್ನಲ್ಲ ಮಕ್ಕಳ. ನಾನು ಸೇವೆಯ ಆನಂದ ಅನುಭವ ಅನ್ನೋದು 2 ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ರೆ ನಂಗೆ ತುಂಬ ಇಷ್ಟ. ನೋಡು, ಹುಟ್ಟುತ್ತೀವಿ, ಹೊರಟೋಗ್ಬಿಡ್ತೀವಿ. ಹುಟ್ಟೋದು ಯಾಕೆ? ಹುಟ್ಟೋದು ಖಂಡಿತ ಅಲ್ವಾ, ಮರಣನೂ ಖಂಡಿತ. ನಮಗೆ ಹುಟ್ಟಿದ ಮೇಲೆ ನಾವು ಹೋಗಲೇಬೇಕು, ಹೋದ್ಮೇಲೆ ಮತ್ತೆ ಹುಟ್ಟಲೇಬೇಕು. ಅನೇಕ ಜೀವನಗಳನ್ನು ಪಡ್ಕೊಂಡು ಬಂದಿದ್ದೀವಿ. ಎಷ್ಟು ಜೀವ ಪಡ್ಕೊಂಡು ಬಂದಿದ್ದೀವೋ ಗೊತ್ತಿಲ್ಲ. ಎಷ್ಟೋ ಜನ್ಮಗಳನ್ನು ಪಡ್ಕೊಬಂದು ನಾವು ಹುಟ್ಟಿದ್ದೀವಿ. ಇವಾಗ ಯಾರಿಗೆ ಹೆಂಡತಿ ಆಗಿದ್ರೋ, ಯಾರು ಗಂಡನಾಗಿದ್ರೋ, ಯಾರಪ್ಪ ಆಗಿದ್ರೋ, ಯಾರಮ್ಮ ಆಗಿದ್ರೋ ಏನೂ ಗೊತ್ತಿಲ್ಲ ನಮಗೆ. ಈಗ ವಾಸ್ತವದಲ್ಲಿ ನಾವು ಏನಿದ್ದೀವಿ ಅದೇ ನಮಗೆ ಗೊತ್ತಿರೋದು ಅಲ್ಲ ಮಕ್ಕಳ? ಓದ್ಬೇಕು ನೀವು, ಅದೇ ಬೇಕಾಗಿರೋದು ನನಗೆ. ಬೇರೆಯವ್ರದ್ದು ಏನು ಬೇಡ, ಮಕ್ಕಳದ್ದು ಮಾತ್ರ ಬೇಕು. ನಾವು ಯಾವಾಗಲೂ ಮರಣ ಬಂದೇ ಬರುತ್ತೆ. ಇವತ್ತಲ್ಲ ನಾಳೆ ನಾವು ಹೋಗಲೇಬೇಕು. ಅದಕ್ಕೆ ನಾವು ಸಿದ್ಧರಾಗಿರಬೇಕು. ಯಾವಾಗಲೂ ನಾವು ಮುಮ್ಮುಖವಾಗಿ ಯೋಚನೆ ಮಾಡಬೇಕು, ಹಿಂದಿನಿಂದ ಏನು ಯೋಚನೆ ಮಾಡಬಾರ್ದು. ಯಾಕೆ ಅಂದರೆ ಒಂದು ನದಿ ಹರಿಯುತ್ತೆ, ಹೆಂಗೆ ಹರಿಯುತ್ತೆ? ಮುಮ್ಮುಖನಾಗಿ ಹರಿದೋಗುತ್ತೆ ಅಲ್ವಾ? ಅಲ್ವೇನ್ರಪ್ಪ? ಹಿಂದಕ್ಕೆ ಹರಿಯಲ್ಲ ಆ ನದಿ. ಹಾಗೆ ನಾವು ಮುಮ್ಮುಖವಾಗಿ ಪ್ರಯಾಣ ಮಾಡಬೇಕಾಗುತ್ತೆ, ಹಿಂದಕ್ಕೆ ಹೋಗಲ್ಲ ನಾವು. ಅದಕ್ಕೆ ಜೀವನ ಎಲ್ಲಿಗೆ ಹೋಲಿಸಿದರೆ ಗೊತ್ತಾ? ಒಂದು ನದಿ, ಒಂದು ಸರೋವರ, ಇದಕ್ಕೆ ಹೋಲಿಸ್ಕೊಂಡು ಹೋಗಿದ್ದಾನೆ ಮಾನವನ ಜೀವನವನ್ನು. ಹಾಗೆ ನಾವು ಮರಣ ಬರುವುದಕ್ಕಿಂತ ಮುಂಚೆ ಕೆಲವು ಕರ್ತವ್ಯಗಳನ್ನು ಮಾಡಬೇಕು. ನೀವು ನಿಮ್ಮ ಕರ್ತವ್ಯ ಮಾಡಿರಿ, ಹಿರಿಯೋರ ಕರ್ತವ್ಯ ಮಾಡಿರಿ. ಮಕ್ಕಳು ಡಿಸಿಪ್ಲಿನ್ ಕಲಿಬೇಕು. ಯಾವ ಮಕ್ಕಳು ಗಲಾಟೆ ಮಾಡಬೇಡ್ರಿ. ನೋಡಿರಿ, 1-2 ಮಾತು ಕೇಳಿರಿ ಸಾಕು. ನಾನು ಹೆಚ್ಚಿಗೆ ಉಪನ್ಯಾಸ ಮಾಡಲ್ಲ, 10 ನಿಮಿಷ ನಿಮ್ಗೆ ಹೇಳೋದು. ಯಾಕೆ ಅಂದರೆ ಯಾವಾಗಲೂ ನಾವು ಹೇಗಿರಬೇಕಪ್ಪ. ಬುದ್ಧ ಹೇಳ್ತಿದ್ರು, ಒಂದು ಉದಾಹರಣೆ ಕೊಡ್ತೀನಿ ಕಣ್ರ ಬುದ್ಧನ ಬಗ್ಗೆ. ಕೇಳಿಸ್ಕೊಡ್ರಿ ಎಲ್ಲ ಬುದ್ಧನ ಕಥೆನ. ಬುದ್ಧ ಒಂದು ಆಲದ ಮರದ ಅಡಿಗೆ ತಪಸ್ಸು ಮಾಡ್ತಾ ಕೂತಿದ್ರು. ಅಲ್ಲಿ ಎಲ್ಲ ಅವರ ಸಹಚರಕರಿಗೆ ಮರಣ ಮತ್ತು ಮರಣಾನಂತರ ಏನು ಅನ್ನೋ ವಿಷಯ ಹೇಳ್ತಾ ಇದ್ರು. ಎಲ್ಲರೂ ಅದನ್ನು ಕೇಳಿಸ್ಕೊಂತ ಕೂತಿದ್ರು. ಒಬ್ಬಳು ತಾಯಿ ಬರ್ತಾಳೆ. ಆಕೆ ಒಬ್ಬ ನೇಕಾರನ ಮಗಳು. ನೇಕಾರ ಅಂದ್ರೆ ಗೊತ್ತಲ್ಲ ನಮಗೆ, ಬಟ್ಟೆ ಆ ದಾರ ತೆಗಿತಾರಲ್ಲ, ಅವ್ರ ಮಗಳು ಆಕೆನೂ ಅಲ್ಲಿಗೆ ಬರ್ತಾಳೆ. ಏನೋ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾಳೆ. ನೋಡಿ ಬೇಗ ಮನೆಗೆ ಹೋಗ್ಬಿಡ್ತಾಳೆ. ಯಾಕೆ ಅಂದರೆ ಆಕೆ ಒಬ್ಬ ವಿಧಿವೆ. ಅವ್ರ ತಂದೆ ಮನೆಯಲ್ಲಿ ಆಕೆ ಬೆಳೀತಾ ಇರ್ತಾಳೆ. ಅವ್ರ ತಂದೆ ತುಂಬ ಕ್ರೂರಿಗಳು. ನೋಡ್ರಿ, ಯೋಚನೆ ಮಾಡಿರಿ ನೀವೇ. ಕ್ರೂರಿಗಳ ಹತ್ರ ನಾವು ಹೆಂಗೆ ಜೀವನ ಮಾಡಬೇಕು ಅಂದರೆ ಮುತ್ತು ಕೊಟ್ಟಂಗಿರಬೇಕು ಮಾತಿಗೆ ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಜೀವನ ಮಾಡ್ತಿದ್ಲು ಆಕೆ ಪುಣ್ಯಾತ್ಕಿತ್ತಿ. ಒಂದು ದಿನ ಏನಾಯಿತು ಅಂದರೆ ಅವ್ರ ಮಗ್ಗದಲ್ಲಿ ನೂಲು ಖಾಲಿ ಆಗಿಬಿಡ್ತು. ನೂಲು ಖಾಲಿ ಆದಾಗ ಏನು ಮಾಡ್ತವ್ರಪ್ಪ, ಹೋಗು ಪಕ್ಕದ ಬೀದಿಗೆ ಹೋಗಿ ಸ್ವಲ್ಪ ನೂಲನ್ನು ತೊಗೊಂಡು ಬಾ ಅಂತ ಕಳಿಸಿದ್ರು. ಆಕೆ ಏನು ಮಾಡಿದ್ಲು ಗೊತ್ತಾ? ತೊಗೊಂಡ್ಲು ಮಂಕ್ರಿ ಅಂತೀವಲ್ಲ, ಪುಟ್ಟಿ ಅಂತೀವಲ್ಲ ನಾವು, ಅದನ್ನು ಇಟ್ಕೊಂಡು ಹೋಗ್ತಾ ಇದ್ಲು. ಹೋಗ್ಬೇಕಾದ್ರೆ ಈ ಉಪನ್ಯಾಸ ನಡೀತಿತ್ತು. ಅದನ್ನು ನೋಡ್ತಾಳೆ ಆಕೆ. ನೋಡಿದಾಗ ಆಕೆ ನಡಿಗೆನ ಸ್ವಲ್ಪ ನಿಧಾನ ಮಾಡ್ತಾಳೆ. ನಿಧಾನ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಎಲ್ಲರೂ ಬರ್ತಾರೆ, ಕೂತಿರ್ತಾರೆ. ಆಕೆ ಬರ್ತಾಳೆ. ಬುದ್ಧರು ಆಕೆ ನೋಡ್ತಾರೆ. ಏನು ಹೇಳ್ತಾರೆ ಗೊತ್ತಾ? ನೀನು ಏನಮ್ಮ, ಎಲ್ಲಿಂದ ಬಂದೆ ತಾಯಿ ಅಂತ ಕೇಳ್ತಾರೆ. ಎಲ್ಲಿಂದ ಬಂದೆ ಮನೇಲಿ ಅಂತಾರೆ. ಗೊತ್ತಿಲ್ಲ ಸ್ವಾಮಿ ಅಂತಾಳೆ. ಗೊತ್ತಿಲ್ವೇನಮ್ಮ ಅಂತ ಕೇಳ್ತಾರೆ. ಮತ್ತೆ ಗೊತ್ತಿದೆ ಸ್ವಾಮಿ ಅಂತಾಳೆ. ಮತ್ತೆ ಬುದ್ಧರು ಕೇಳ್ತಾರೆ, ಗೊತ್ತಿಲ್ವೇನಮ್ಮ ಅಂತಾರೆ. ಇಲ್ಲ ಸ್ವಾಮಿ, ಒಂದು ಸರಿ ಗೊತ್ತಿದೆ ಅಂತಾಳೆ, ಒಂದು ಸರಿ ಗೊತ್ತಿಲ್ಲ ಅಂತಾಳೆ. ಯಾಕೋ ವಿಚಿತ್ರವಾಗಿದೆಯಲ್ಲ ಅಂತ ಅಲ್ಲಿರೋ ಜನಗಳೆಲ್ಲ ಆಕೆನ ವಿಚಾರ ಮಾಡ್ತಾರೆ. ಆಕೆ ಏನು ಹೇಳ್ತಾಳೆ ಗೊತ್ತಾ? ಎಂದಾದ್ರೂ ಒಂದು ದಿವಸ ಸಾಯಬೇಕು, ಅದು ಖಚಿತ. ಆ ಮರಣ ಎಂದು, ಯಾವಾಗ, ಹೇಗೆ ಎಂಬುದನ್ನು ಹೇಳ್ತಾಳೆ. ಅವರೆಲ್ಲರಿಗೂ ತಲೆ ಹುಳ ಬಿಟ್ಬಿಡ್ತಾಳೆ. ಆಗ ಏನು ಮಾಡ್ತಾಳೆ ಗೊತ್ತಾ? ಆತರವಾಗಿ ಮನೆಗೆ ಬರ್ತಾಳೆ. ತಂದೆ ಕೋಪಿಸ್ಟ್ರು. ಏನು ಮಾಡ್ತಾಳೆ ಗೊತ್ತಾ? ಆಕೆ ಪುಟ್ಟಿ ಒತ್ಕೊತಾಳೆ, ಬರ್ತಾಳೆ. ಮಗ್ಗದ ಮೇಲೆ ಅಲ್ಲಿ ಇಡಕ್ಕೆ ಅಂತ ಹೋಗ್ತಾಳೆ. ಆ ಪುಟ್ಟಿ ಮಗ್ಗದ ಮೇಲೆ ಬಿದ್ದುಬಿಡುತ್ತೆ. ಬಿದ್ದಾಗ ಏನಾಗುತ್ತೆ ಅಂದರೆ ಮಗ್ಗದಲ್ಲಿ ಒಂದು ಕೋಲಿರುತ್ತೆ. ಆ ಕೋಲ್ ಬಂದು ಆಕೆಗೆ ಬಿಡುತ್ತೆ. ಆಕೆ ಅಲ್ಲಿ ಹಸು ಬಿಡ್ತಾಳೆ. ನೋಡ್ರಿ, ಮರಣ ಹೆಂಗೆ ಬರುತ್ತೆ ಅನ್ನೋದು
ಎಷ್ಟು ಸುಂದರವಾಗಿರುತ್ತೆ ಅಂತಂದರೆ ಈ ಘಟನೆಯಿಂದ ನಾವು ತುಂಬ ತಿಳ್ಕೋಬೇಕು. ಎಲ್ಲರಿಗೂ ಮರಣ ಒಂದಿನ ಯಾವ್ಯಾವ ಥರ ಬರುತ್ತೆ ಅಂತ ನಾವು ತಿಳ್ಕೋಬೇಕು. ಅವಳಿಗೆ ಗೊತ್ತಿಲ್ಲದಂತೆ ಮರಣ ಬಂತು, ಬಾಹ್ಯ ಜೀವನ ಅಂತ್ಯ ಆಯಿತು. ಮರಣದ ಕಾಲದಲ್ಲಿ ಸಂತೋಷವಾಗಿತ್ತು ಆಕೆ ಜೀವನ. ಆಕೆಗೇನೂ ಗೊತ್ತಿರಲ್ಲ. ಹಾಗೆ ಬರಬೇಕು ಜೀವನದಲ್ಲಿ, ನಾವು ಹಂಗೆ ಮಾಡಿದರೆ ಹಂಗೆ ಸಾಯ್ತೀವಿ, ಅದನ್ನು ನಾವು ನೆನಪಿಟ್ಕೋಬೇಕು. ಆಮೇಲೆ ಭಯ ಇರಲಿಲ್ಲ ಆಕೆಗೆ, ಮರಣ ಒಂದು ಸ್ವಾಭಾವಿಕ ಅಂತಲೂ ಗೊತ್ತಿತ್ತು. ಆದ್ದರಿಂದ ನಾವೇನು ಮಾಡಬೇಕು ಗೊತ್ತಾ, ಇರುವಾಗಲೇ, ಜೀವನದಲ್ಲಿರುವಾಗಲೇ ನಮ್ಮ ಕೈಲಾದ ಅಳಿಲು ಸೇವೆಯನ್ನು ನಾವು ಮಾಡ್ಕೊಂತ ಹೋಗಬೇಕು. ನಾನು ಬಳದೆ ಅಂತ ದೊಡ್ಡದಲ್ಲ, ಎಲ್ಲರೊಳಗೂ ಒಂದಾಗು ಮಂಕುತಿಮ್ಮ ಅಂತ ಕವಿ ಹೇಳಿದ್ದಾರೆ. ಹಾಗೆ ಬದುಕಿ ತೋರಿಸ್ಬೇಕು ನಾವು. ನಾವೇನು ಕೋಟ್ಯಾಧಿಪತಿಗಳಲ್ಲ, ನಾವೇನು ಟಾಟಾ ಬಿರ್ಲಾ ಅಲ್ಲ. ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಆ ಭಗವಂತ ಕೊಟ್ಟಿದ್ದಾನೆ, ಅದರಲ್ಲಿ ಒಂಚೂರು ಕೊಡೋಣ. ಯಾಕೆ ಅಲ್ವಾ? ನಮ್ಗೆ ಏನು ಗೊತ್ತಾ, ನಾವು ಪರರ ಹಿತ ಭಾವಿಸಿದರೆ ಅದು ಒಂದು ಉತ್ತಮವಾದ ಸೇವೆ ಅಂತಾಗುತ್ತೆ. ಒಂದು ಒಳ್ಳೆಯ ಮಾತಾಡ್ರಿ, ಒಂದು ವಿಷಯ ಮಾತಾಡ್ರಿ, ಅದು ಒಂದು ಆನಂದ ಕೊಡುತ್ತೆ. ಈ ಜನ್ಮಗಳಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂತ ಹೋದರೆ ಮುಂದಿನ ಜನ್ಮದಲ್ಲಿ ಸಾಕಷ್ಟು ಸಿಗುತ್ತೆ. ನಾವೇನಾದರೂ ಕೆಟ್ಟ ಕೆಲಸ ಮಾಡಿ ಏನಾದರೂ ಮಾಡಿ ಹಿಂದಿನ ಜನ್ಮದ್ದು ಈ ಜನ್ಮದ್ದು ಎಲ್ಲ ಮುಂದೋಗಿ ತೀರಿಸ್ಬೇಕಾಗುತ್ತೆ. ಇದು ಖಂಡಿತ. ಇದು ಆಧ್ಯಾತ್ಮ ಗುರುಗಳ ಹಿತನುಡಿಗಳು ಅಂತ ಹೇಳ್ತೀವಿ. ಗೊತ್ತಾ? ದಾನ ಒಂದು ಆನಂದ. ಸ್ವಾರ್ಥ ಸೇವೆ ಮಾಡಬಾರ್ದು ನಾವು. ನಮ್ಮ ಏಳಿಗೆಗೋಸ್ಕರ, ಆಧ್ಯಾತ್ಮಿಕ ಬೆಳವಣಿಗೆಗೋಸ್ಕರ ಸ್ವಲ್ಪ ಸೇವೆ ಮಾಡ್ಕೊಂಡು ಹೋಗೋಣ. ಮಕ್ಕಳಿಗೆ, ಪ್ರತಿಯೊಂದು ಮಕ್ಕಳಿಗೆ ಇದನ್ನು ಕಲಿಸ್ಬೇಕು. ಯಾರೋ ಒಬ್ಬರು ರುದ್ರ ಬರ್ತಾರೆ, ಅವ್ರನ್ನ ಆ ಕಡೆ ಬಿಡೋದು ಅವ್ರ ಕರ್ತವ್ಯ, ಅವನ ಕೈಲಾಗೋದು ಅಷ್ಟೇ. ಅದನ್ನು ನಾವು ಮಾಡಬೇಕು, ಏಕಾಗ್ರ ಚಿತ್ತದಿಂದ ಮಾಡಬೇಕು. ಏನೇ ಕೆಲಸ ಆದ್ರೂ ಅವರಿಂದ ನಮಗೇನೋ ಸಹಾಯ ಆಗುತ್ತೆ ಅಂತ ಯಾವತ್ತೂ ಮಾಡಬಾರ್ದು. ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಲೇಬಾರ್ದು. ನಮ್ಮ ಕೆಲಸ ನಾವು ಮಾಡಬೇಕು. ಇದು ಹಾಗೇ ಇರೋದು. ಎಷ್ಟು ಜನಕ್ಕೆ ದುಃಖ ಬರುತ್ತೆ ಗೊತ್ತಾ? 8 ವಿಧವಾದ ದುಃಖ ಬರುತ್ತೆ ಮನುಷ್ಯನಿಗೆ. 8 ದುಃಖಗಳು ಬರುತ್ತೆ ನಮ್ಮ ಕುಟುಂಬಸ್ಥರಿಗೆ. ಜನನದಿಂದ ದುಃಖ ಬರುತ್ತೆ, ವೃದ್ಧಾಪ್ಯದಿಂದ ದುಃಖ ಬರುತ್ತೆ, ರೋಗದಿಂದ ದುಃಖ ಬರುತ್ತೆ, ಮೃತ್ಯು ಸಮಯದಲ್ಲಿ ದುಃಖ ಬರುತ್ತೆ ಅಲ್ವಾ? ನಮಗೆಲ್ಲವೂ ಬರೋವಂಥವೇ. ಬಂಧು ಮಿತ್ರರ ವಿಯೋಗದಿಂದಲೂ ನಮಗೆ ದುಃಖ ಬರುತ್ತೆ. ಅಪ್ರಿಯ ಸನ್ನಿವೇಶಗಳನ್ನು ನೋಡಿದಾಗಲೂ ನಮಗೆ ದುಃಖ ಬಂದ್ಬಿಡುತ್ತೆ. ಇವೆಲ್ಲ ಶರೀರ ಮತ್ತು ಮನಸ್ಸಿನಿಂದಲೂ ಬರುವ ದುಃಖ ಇದೆ. ಇದಕ್ಕೆಲ್ಲ ನಿವಾರಣೆ ಆಗಬೇಕು ಅಂದರೆ ನಮ್ಮೊಳಗೆ ಅಡಗಿರುವ ಬುದ್ಧ ಸ್ವಭಾವವನ್ನು ಸಾತ್ಕಾರಿಸ್ಕೊಳ್ಬೇಕು, ಒಳ್ಳೆಯದು ಮಾಡ್ಕೋಬೇಕು. ನಮ್ಮಲ್ಲಿ ಅನೇಕ ಗುಣಗಳಿದೆ, ಸಾಮಾನ್ಯದ ಗುಣಗಳಿಲ್ಲ, ನಮ್ಮಲ್ಲಿ ವಿಪರೀತ ಗುಣಗಳಿದೆ, ಎಲ್ಲರಲ್ಲೂ ಇದೆ. ಅದನ್ನು ಸ್ವಲ್ಪವಾಗಿ ನಾವು ತ್ಯಜಿಸ್ಕೊಳ್ಬೇಕು. ಆಗ ಮಾತ್ರ ಮನುಷ್ಯ ಉತ್ತಮವಾಗಿರ್ಬೋದು ಅಂತ. ಅದು ಒಂದು ಸೇವೆ. ಈ ಸೇವೆ ಇದು ಒಂದು ಸಾಮಾನ್ಯ ಸೇವೆ. ತನ್ನಲ್ಲಿರುವುದನ್ನು ಬೇರೆಯವರಿಗೆ ಕೊಟ್ಟು ತೃಪ್ತಿ ಪಡುವುದು ದಾನ. ರಾಮಪ್ಪವ್ರನ್ನೆಲ್ಲ ಇವ್ರು ಹೇಳಿದ್ರಲ್ವಾ, ಅದಕ್ಕೆ ನಾನು ಹೋಗಲ್ಲ, ನನಗೆ ಸಮಯ ಇಲ್ಲ. ಅವ್ರನ್ನ ಹೇಳ್ತಾ ಹೋದ್ರೆ ನಂಗೆ ದಿನವೆಲ್ಲ ಸಾಲದು. ನಾನು ರಾಮಪ್ಪವ್ರ ಬಗ್ಗೆ ಏನೂ ಹೇಳಲ್ಲ, ಅಣ್ಣವರೆಲ್ಲ ಹೇಳಿಬಿಟ್ಟಿದ್ದಾರೆ ಎಲ್ಲನ. ಯಾಕೆಂದರೆ ಅವರು ನಾನು ಚಿಕ್ಕ ಹುಡುಗಿಯಿಂದ ನಾನು ಬೆಳೆಸ್ತವ್ರವರು. ಆಮೇಲೆ ದ್ರವ್ಯ ವಸ್ತುಗಳನ್ನು ಕೊಟ್ಟು ದಾನ ಮಾಡ್ಬೋದು, ಅಜ್ಞಾನದಿಂದ ಬಿಡುಗಡೆ ಮಾಡಿಸ್ಬೋದು. ಹಾಗೆಯೇ ಯಾರ್ಯಾರಿಗೆ ಮಾಡ್ಬೋದು ಅಂದರೆ ನಿರ್ಗತಿಕರಿಗೆ, ಬಡವರಿಗೆ, ನ್ಯೂನತೆ ಇರುವ ಮಕ್ಕಳಿಗೆ ಸಹಾಯ ಮಾಡಬೇಕು. ಆರೈಕೆನೂ ಕೂಡ ನಮ್ಮ ಕೈಲಾದಷ್ಟು ಮಾಡಬೇಕು. ಇದನ್ನು ಮುಖ್ಯವಾದ ಒಂದು ದಾನ ಅಂತ ಹೇಳ್ತಾರೆ. ಕೈಲಾಗೋದು ಬರೀ ದುಡ್ಡನ್ನೇ ದಾನ ಮಾಡೋದಿಲ್ಲ. ಶ್ರೀಮಂತರು ಯಾರೋ ದಾನ ಮಾಡ್ತಾರೆ, ನಮ್ಮ ಕೈಲಾಗಿದ್ದು ನಾವು ಮಾಡೋಣ. ಇದು ಮನುಷ್ಯತ್ವ, ಇದು ನಿಜವಾದ ದಾನ. ಅದು ಹೇಗಿರುತ್ತಪ್ಪ ಅಂದರೆ ಫಲಾಪೇಕ್ಷೆಯಿಂದ ಮಾಡುವ ದಾನ ಅಲ್ಲ. ಬುದ್ಧರ ವಾಣಿಯಂತೆ. ಬುದ್ಧರ ನಮ್ಗೆ ಏನೇನು ಹೇಳ್ಕೊಟ್ಟಿದ್ದಾರೆ. ಬುದ್ಧರ ಬುಕ್ ಎಲ್ಲ ಓದ್ತಿರಲ್ಲ ಮಕ್ಕಳ, ಎಲ್ಲರೂ ಓದಿರ. ಬುದ್ಧಂದ ಸ್ವಲ್ಪ ಅಷ್ಟಾಗ ಅವೆಲ್ಲ ನಿಮಗೆ ಗೊತ್ತಾಗಲ್ಲ. ಇವಾಗ ನೀವು ಕಲಿಬೇಕು, ಕಲ್ತ್ಕೊಡಿ. ಆವಾಗ ನಾವು ಮನುಷ್ಯರು ಹೇಗೆ ಈ ಸಮಾಜದಲ್ಲಿ ಜೀವನ ಮಾಡಬೇಕು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅದು ಗೊತ್ತಿಲ್ಲದಕ್ಕೆ ನಾವು ಹಿಂಗಿರೋದು, ಗೊತ್ತಾಗಲ್ಲ. ಎಲ್ಲ ಕಡೆನೂ ಇದೆ, ಅರಿತುಕೊಳ್ಬೇಕು. ಆಮೇಲೆ ಏನಪ್ಪ ಅಂದರೆ ಪರ್ವತದಷ್ಟು ಅತಿಯಾಗಿ ಮಂಗಳ ದ್ರವ್ಯವನ್ನು ಕೊಟ್ಟು ಬೆಳೆಸುವುದಕ್ಕಿಂತ ಸಮಾಧಾನವಾದ ಒಂದು ಮಾತನ್ನು ಹೇಳಿದರು. ಅದು ಒಂದು ಪರಮೋಚ್ಚ ಧ್ಯಾನ. ಗೊತ್ತಾಯ್ತಾ? ನಮ್ಮಲ್ಲಿ ಅಷ್ಟಿದೆ ಇಷ್ಟಿದೆ ಅಂತ ಎಲ್ಲರಿಗೂ ಕೊಟ್ಬಿಡ್ಬೋದು. ನಾವಿಲ್ದಾರೆ ಏನು ಮಾಡೋದು? ಒಳ್ಳೆ ಮಾತಾಡೋಣ, ಸ್ವಾಂತನ ಹೇಳೋಣ, ಒಳ್ಳೆಯದೊಂದು ಒಳ್ಳೆ ಬುದ್ಧಿ ತೋರಿಸೋಣ. ಇದು ನಿಜವಾದ ದಾನ. ಇದು ನನ್ನ ಪ್ರಕಾರ ದಾನ. ನಾನು ಥಿಯಾಸಫಿಸ್ಟಾಗಿ
ನಾನು ಭಾಳ ವರ್ಷ ಇತಿಹಾಸ ಸೃಷ್ಟಿಗೋಲ್ಲ, ಚಿಕ್ಕ ಹುಡುಗಿಯಲ್ಲಿ ನಾನು ಮೆಂಬರ್ ಆಗಿದ್ದೆ. 8ನೇ ಕ್ಲಾಸಲ್ಲಿ ನಾನು ಮೆಂಬರ್ ಆಗಿದ್ದು. ನಾನು ರಿಟೈರ್ಡ್ ಆದಮೇಲೆ ಇದಕ್ಕೆ ಜಾಯಿನ್ ಆಗಿರೋದು. ಅಲ್ಲಿ ತನಕ ಆಗಿಲ್ಲ ನಾನು. ಏಕೆಂದರೆ ನನಗೆ ಒತ್ತಡಗಳು ಜಾಸ್ತಿ. ಒತ್ತಡ ಇರೋದ್ರಿಂದ ಹೆಣ್ಮಕ್ಳು ನಾನು ಹೊರಗಡೆ ಕೆಲಸಕ್ಕೆ ಹೋಗೋಕೆ ಇವೆಲ್ಲ ಅನುಕೂಲ ಕೊಡ್ತಿರಲಿಲ್ಲ ದೇವರು. ಈಗ ಕೊಟ್ಟಿದ್ದಾನೆ, ಗೊತ್ತಾಯ್ತಾ. ಆಮೇಲೆ ಹೆಂಗಪ್ಪ ಇರಬೇಕು ಅಂದರೆ, ಸಮಾಜದಲ್ಲಿರುವ ಅಸಹಾಯಕರಾಗಿರ್ಬೋದು, ಬಡವರಾಗಿರ್ಬೋದು, ವೃದ್ಧರಾಗಿರ್ಬೋದು, ಎಲ್ಲರಿಗೂ ನಾವು ಸಹಾಯ ಮಾಡ್ತಾ ಬಂದರೆ ದುಡ್ಡಿನ ಸಹಾಯ ಇಲ್ಲ, ಏನು ಬೇಕಾದ್ರೂ ಸಹಾಯ ಮಾಡ್ಬೋದು. ಸಮಾನತೆ ಬರುತ್ತೆ, ಪರಸ್ಪರ ವಿಶ್ವಾಸ ಬೆಳೆಯುತ್ತೆ. ಇದನ್ನೆಲ್ಲರೂ ತಿಳ್ಕೊಳ್ಳಿ ಮಕ್ಕಳು. ಏನು ಮಾಡಲಿಲ್ಲ ಅಂದರೆ ವಿಶ್ವಾಸ ಕೊಡೋಕ್ಕೆ ಏನು ಬಂದಿತ್ತೆ, ಪ್ರೀತಿ ಕೊಡೋಕ್ಕೆ ಏನು ಮಾಡುತ್ತೆ. ಅಣ್ಣವ್ರು ಹೇಳಿಲ್ವಾ ಹೆಂಗೆ ಇರಬೇಕು ನಾವು ಅಂತ, ಅದನ್ನು ಉಪಯೋಗಿಸ್ಕೋಬೇಕು ನಾವು ಅಷ್ಟೇ. ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಹೇಳ್ತೆ, ಸೇವೆಯನ್ನು ಮಾಧವ ಸೇವೆ ಅಂತ ಹೇಳ್ತಾರೆ. ಸೇವೆಯನ್ನು ದೇವರ ಸೇವೆ ಅಂತ ನಾವು ಹೇಳ್ಕೊಂಬಂತೀವಿ, ನಿಜ. ಆದರೆ ಅದನ್ನು ನಾವು ಆಧ್ಯಾತ್ಮಿಕ ಉನ್ನತಿಗೆ ಮಾತ್ರ ಉಪಯೋಗಿಸ್ಕೋಬೇಕು, ಎಲ್ಲರಿಗೂ ಕೊಡೋದಲ್ಲ. ನೋಡಿ ಮಕ್ಕಳ, ನಾವು 140 ಕೋಟಿಗಿಂತ ಜಾಸ್ತಿ ಜನ ಇದ್ದೀವಿ. ಕೆಲವೇ ಮಂದಿ ಹತ್ರ ಸ್ವಲ್ಪ ಹಣ ಇದೆ, ಎಲ್ಲ ದುಡ್ಡು ಅವ್ರ ಹತ್ರನೇ ಇದೆ. ಒಂದು ಮಗುಗೆ ಹಂಚಿದರೆ 8 ಕೋಟಿ ಚಿಲ್ಲರೆ ದುಡ್ಡು ಒಬ್ಬೊಬ್ಬರು ಮನುಷ್ಯನಿಗೆ ಪೂರ್ತಿ ಭಾರತೀಯನಿಗೆ ಬರುತ್ತೆ. ಇದೆಯಾ ನಮಗೆ? 8 ಕೋಟಿ ಯಾಕೆ, 10 ರೂಪಾಯಿನೇ ಇರೋಲ್ಲ ನಮ್ಮ ಹತ್ರ. ನೋಡಿ ಕೆಲವು ಮಂದಿ ಹೆಂಗೆ ಇಟ್ಕೊಂಡಿರ್ತಾರೆ, ಅದು ದಾನ ಅಲ್ಲ. ನಾನು ದುಡಿದು ನಾನು ಸಂಪಾದನೆ ಮಾಡಿ ಅದರಲ್ಲಿ ಕೊಡ್ತೀವಲ್ಲ ಒಂದು ಕಿಂಚಿತ್ತು, ಅದು ದಾನ. ಬೇರೆಯವ್ರು ಯಾರೋ ಮಾಡಿದ್ರು ಅದನ್ನು ನಾವು ಕೊಟ್ವಿ, ಅದು ದಾನ ಅಲ್ಲ. ಇನ್ನೊಬ್ಬರು ತಲೆ ಹೊಡೆದು ಇನ್ನೊಬ್ರಿಗೆ ಕೊಟ್ಟದ್ದು ದಾನ ಅಲ್ಲ. ಇದು ಒಳ್ಳೆ ನಡೆನುಡಿನೂ ಅಲ್ಲ, ಹೌದಾ. ಆಮೇಲೆ ನಾವು ಯಾವುದೇ ಕೆಲಸ ಮಾಡಲಿ ಸಮಚಿತ್ತದಿಂದ ಮಾಡಬೇಕು, ಸಮಚಿತ್ತದಿಂದ ಮಾಡಬೇಕು. ಸ್ಮರಣೆಯಲ್ಲಿ ಅದನ್ನ ಇಟ್ಕೋಬೇಕು, ಜ್ಞಾನದಲ್ಲಿ ಇಟ್ಕೋಬೇಕು. ಅದು ಒಂದು ಸೇವೆ, ಆನಂದ ಅಂತ ನಾವು ತಿಳ್ಕೊಬೋದು. ಸೇವೆ ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಗೊತ್ತಾ? ಅಹಂಕಾರ ಇಲ್ದಂಗೆ ಆಗ್ಬಿಡುತ್ತೆ. ಅಹಂಕಾರ ಮನುಷ್ಯನಿಗೆ ನಾನು 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 ಅಂತ ಇರುತ್ತಲ್ಲ, ಅದು ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಉದಾಹರಣೆ ನಾನು ಸ್ವಲ್ಪ ಚಿಕ್ಕ ಹುಡುಗಿನಲ್ಲಿ ಭಾಳ ರ್ಯಾಶು, ನನಗೇನು ಕಡಿಮೆ ಅಂತ. ಆದರೆ ಕೆಲವು ವರ್ಷಗಳ ನಂತರ ಅದನ್ನೆಲ್ಲ ಕೈ ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಇದು ಮನುಷ್ಯನ ಗುಣ, ನನಗೇ ಬೇಕು, ಅದು ಬೇಕು, ಇದು ಬೇಕು ಅಂತ ಕೂಡಿಟ್ಕೊತೀವಿ. ಅದು ಕೂಡಿಡೋದಲ್ಲ. ಇದಕ್ಕೆ ಉದಾಹರಣೆ ನೋಡ್ರಿ, ಇವರು ಅನಿಬೆ ಸೆಂಟಮ್ಮ. ಇವರು ಸಮಾಜ ಸುಧಾರಣೆಗೆ ಒತ್ತು ಕೊಟ್ಟಂಥ ಹೆಣ್ಣುಮಗಳು. ಈಕೆ ಒಬ್ಬಳೇ ಅಲ್ಲ, ಮದರ್ ತೆರೇಸಾ ಇದ್ದಾರೆ ಇವ್ರ ಜೊತೆಲಿ, ಗೊತ್ತಾಯ್ತಾ. ಸಾಲುಮರದ ತಿಮ್ಮಕ್ಕ ಇದ್ದಾರೆ, ಇವರೆಲ್ಲರೂ ಅಷ್ಟೇಯ. ಇವರು ಸ್ವಲ್ಪ ಆಧ್ಯಾತ್ಮದಲ್ಲಿ ಮುಂದಿದ್ದವರು. ಇವರು ಬಂದರು ಯಾಕಪ್ಪ ಅಂದರೆ ಸಮಾಜ ಸೇವೆನ ಕೊನೆವರೆಗೂ ಮುಡುಪಾಗಿಟ್ರು ಜೀವನನ. ಹೆಂಗಿಟ್ರು, ಆಕೆ ಇಂಗ್ಲೆಂಡಲ್ಲಿ ಬೆಳೆದಿತ್ತು, ನಮ್ಮ ಇತಿಹಾಸದವರಲ್ಲ. ಅಲ್ಲಿ ಬೆಳೆದು ಮಕ್ಕಳು ಓದಿರ್ತಾರೆ, ಹೈಸ್ಕೂಲ್ ಮಕ್ಕಳೆಲ್ಲ ಓದಿರ್ತಾರೆ ಅದನ್ನು. ಅಲ್ಲಿಂದ ಬಂದು ಭಾರತದಲ್ಲಿ ಬಂದು ಈ ಚೈತನ್ಯವನ್ನು ಇಲ್ಲಿ ಉಪಯೋಗಿಸ್ಕೊಂಡು ತಾನು 18 ಪತ್ರಿಕೆ ಏನು ಮಾಡ್ತಿದ್ಲಂತಕ್ಕೆ, ಅದರಲ್ಲಿ ಬಂದ ದುಡ್ಡೆಲ್ಲ ದಾನ ಮಾಡ್ತಿದ್ರಂತೆ. ಆಕೆ ಪಟ್ಟಷ್ಟು ಕಷ್ಟ ನಾವು ಯಾರೂ ಪಟ್ಟಿಲ್ಲ. ಗಂಡನ ಕಳ್ಕೊಂಡು 2 ಮಕ್ಕಳು ಕಳ್ಕೊಂಡು ಬಂದು ಇಂಡಿಯಾಕ್ಕೆ ಬಂದು ಕಾಂಗ್ರೆಸ್ ಅಧಿಕಾರಿ ಆದಲು, ಮುಖ್ಯಸ್ಥರಾದಲು. ಎಲ್ಲ ಆದಮೇಲೆ ಏನು ಮಾಡಿದ್ರು ಗೊತ್ತಾ, ಈ ಅಡಿಯಾರ್ನಲ್ಲಿ 150 ಎಕರೆ ಜಮೀನನ್ನು ಆಕೆ ತಾಯಿ ಹೆಂಗೆ ಕೊಂಡ್ಕೊಂಡ್ಲು. ಎಲ್ಲರ ಸಹಕಾರದಿಂದ, ಒಬ್ಬರೇ ಮಾಡೋಕ್ಕೇನೂ ಸಾಧ್ಯ ಇಲ್ಲ. ಎಲ್ಲರ ಸಹಕಾರದಿಂದ ಪಡ್ಕೊಂಡು ಇವತ್ತಿಗೂ ಅಲ್ಲಿ ಆಧ್ಯಾತ್ಮಿಕ ಕೇಂದ್ರ ಇದೆ. ಅನಿಬೆ ಸೆಂಟಮ್ಮ ಹುಟ್ಟಿದ್ದಲ್ಲಿ, ಬಂದಿದ್ದು ಇಲ್ಲಿ ಅವರು ಶರೀರ ಬಿಟ್ಟರು. ಅಲ್ಲಿದೆ ಅವ್ರದ್ದು ಶರೀರ ಹೋಗಿರೋದು ಇದೆ. ಆಮೇಲೆ ಏನಪ್ಪ ಮಾಡಬೇಕು ಅಂದರೆ, ಈ ಸೇವೆ ಮಾಡೋದ್ರಿಂದ ತುಂಬ ಕೋಪ ಹೋಗುತ್ತೆ, ಅಹಂಕಾರ ಹೋಗುತ್ತೆ. ನಮಗೆ ತುಂಬ ಅಹಂಕಾರ ಆದರೆ ಅದು ಇರಲ್ಲ, ಅದು ಹೊರಟೋಗುತ್ತೆ, ತಾನೇ ಹೋಗ್ಬಿಡುತ್ತೆ. ನೋಡಿರಿ ದೇವ್ರ ನಿಯಮ ಹೆಂಗಿದೆ ಅಂತ. ಹುಡ್ತಾರೋ ನೀವು ಸಾಯಬೇಕು ಅಂತ ಅದನ್ನು ತಿಳ್ಕೊಬೇಕು. ಮಕ್ಕಳಿಗೆ ಇಲಿಗಿಲಿಂದ ಅದನ್ನು ತರಬೇಕು. ಯಾಕ್ರೆ ಕೂಡಿಡ್ಬೋದು. ನನಗೂ ಭಾಳ ಆಸೆ ಇತ್ತು ಮೊದಲೆಲ್ಲ, ಇಷ್ಟು ಮಾಡಬೇಕು ಅಂತ. ಇವಾಗಿಲ್ಲ, ನನಗೆ ಏನೇನೂ ಇಲ್ಲ, ಗೊತ್ತಾಯ್ತಾ. ದೇವ್ರಿಗೆ ಅಲ್ಲಿಷ್ಟು ಕೊಡ್ತೀನಿ, ಅವ್ರಿಗಿಷ್ಟು ಕೊಡ್ತೀನಿ, ಹೋಗಲಿ ಬಿಡು. ನಾವು ಹುಟ್ಟಬೇಕಾದ್ರೆ ಅದು ತಂದಿಲ್ಲ, ಹೋಗ್ಬೇಕಾದ್ರೆ ಯಾರು ಒಯ್ಯೋದಿಲ್ಲ ಅದನ್ನು, ಹೌದಾ. ಎಲ್ಲ ಬಿಟ್ಟು ಹೋಗ್ತೀವಿ. ಒಂದು ಜನ್ರೇಷನ್ಗೆ ಇಟ್ಕೊಡ್ರಿ, ನಾವೇ ಅವ್ರನ್ನೆಲ್ಲ ಕಡ್ರು ಸುಡ್ರನ್ನ ಕೊಲೆಗಾರರು ಮಾಡೋದು. ಏನೂ ಇಲ್ಲ ಅಂದರೆ ದುಡ್ಕೊ ತಿಂತಾರೆ. ಯಾಕೆ ನಾವು ವ್ಯಥೆ ಪಡಬೇಕು? ಪ್ರತಿಯೊಬ್ಬ ಮಾನವನು ಮಕ್ಕಳನ್ನ ಹಂಗೆ ಬೆಳೆಸಬೇಕು. ಮಕ್ಕಳು ಬೆಳೆಸೋದ್ರಲ್ಲಿ ನಮ್ಮಲ್ಲಿದೆ, ಮನೇಲಿ ನಾವು ಬೆಳೆಸ್ತಾ ಇದ್ದೀವಿ ಅಂದರೆ ಹಂಗೆಲ್ಲ ಅಯ್ಯೋ ನಂಗೆ ಒಬ್ಬನೇ ಮಗ ಇದ್ದಾನೆ ತುತ್ತು ಮಾಡಿ ತಿನ್ನಿಸೋದು, ಇದೆಲ್ಲ ಅಲ್ಲ. ಇದು ಸಾಮಾಜಿಕ ಮೌಲ್ಯ ಅಲ್ಲವೇ ಅಲ್ಲ. ಅವರು ಉಪನ್ಯಾಸ ಮಾಡಿ ಎಷ್ಟೊಂದು ಇದು ಮಾಡಿದ್ರು ಗೊತ್ತಾ. ಅಮ್ಮ ತುಂಬ ಸೇವಾ ಕಾರ್ಯ ಮಾಡಿದರು. ಪ್ರಾಪಂಚಿಕ ಜೀವನ ಎಂದರೆ ಅನಿತ್ಯತೆಯಿಂದ
ಆಧ್ಯಾತ್ಮಿಕ ಜೀವನ ಕಡೆಗೆ ಹೋಗುವುದೇ ಮನುಷ್ಯನ ನಿಜವಾದ ಧರ್ಮ ಅಂದರು. ಗೊತ್ತಾಯ್ತಾ? ಮಾನವ ವ್ಯವಹಾರ ಮಾಡಬೇಕಾದ್ರೆ ತನ್ನ ಸ್ವಾರ್ಥಕ್ಕಾಗಿ ಸ್ವಲ್ಪ ಇಟ್ಕೋಬೇಕು, ಪರರಿಗೋಸ್ಕರ ಅಪಾರ ಇಟ್ಕೋಣ. ನಮಗೆ ಸ್ವಲ್ಪ ಇಟ್ಕೊಂಡ್ರೆ ಸಾಕು ನಾವು ಜೀವನ ಮಾಡೋಕ್ಕೆ. ದುಡಿಯೋಣ, ಸ್ವಾರ್ಥವಾಗಿ ದುಡಿಬೇಕು, ಯಾರು ಇಲ್ಲದ್ರೆ ಏನೂ ಆಸೆ ಮಾಡಲ್ಲ. ಆದರೆ ಸ್ವಲ್ಪ ಇಟ್ಕೋಣ, ಮಿಕ್ಕಿದ್ದೆಲ್ಲ ಹಂಚ್ಕೊಳ್ಳೋಣ, ಎಲ್ಲರೂ ಚೆನ್ನಾಗಿರ್ತಾರೆ. ಯಾಕೆ ಜಗಳ ಸ್ಟಾರ್ಟ್ ಆಗ್ತವೆ? ಆಗೋದಿಲ್ಲ. ನಾವು ನಮ್ಮನೇ ಜಯಿಸಲ್ಲ ಅಂದರೆ ಪಕ್ಕದ ಮೇಲೆ ನಾವು ಹೆಂಗೆ ಜಯಿಸ್ತೀವಿ ಹೇಳ್ರಿ? ಸಾಧ್ಯವೇ ಇಲ್ಲ. ಇದಕ್ಕೆ ಗಲಾಟೆ, ಗದ್ದಲ, ಹೊಡೆದಾಟ, ಬಡದಾಟ ಆಗೋದು ಅದಕ್ಕೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಬಂದರೆ ಅದೆಲ್ಲ ಸರಿ ಹೋಗುತ್ತೆ. ಇದು ಒಂದು ದಾನ. ದಾನಗಳಲ್ಲಿ ಅತಿ ಶ್ರೇಷ್ಠ ದಾನ. ನಾವೆಲ್ಲ ತಿಳ್ಕೋಬೇಕು ಈ ಚಿಂತನೆಗಳನ್ನು. ಮಾಡುವ ಕೆಲಸವನ್ನು ಪೂರ್ತಿಯಾಗಿ ಮಾಡುವುದು ಒಂದು ದಾನ, ಅದು ಒಂದು ಕಲೆ ಅಂತಾರೆ. ಮಾಡುವ ದಾನವನ್ನು ದೇವರು ಈ ಕೆಲಸವನ್ನು ಪೂರ್ತಿ ಮಾಡುವುದು ಒಂದು ಕಲೆ. ದೇವರು ಕಲಾಶಿಲ್ಪ, ಅವನೆಲ್ಲ ಮಾಡೋದು ಕಲಾಶಿಲ್ಪ. ಅವನು ಎಲ್ಲದನ್ನು ಮಾಡಿಸ್ತಾನೆ ನಮ್ಮ ಕೈಲಿ. ಪ್ರಾಪಂಚಿಕ ಜೀವನ ತ್ಯಾಗದ ಮೇಲೆ ನಿಂತಿರೋದು. ಇಲ್ಲಾಂದರೆ ಏನೇನೋ ಆಗೋಗ್ಬಿಡ್ತಿದ್ವಿ. ಹೌದಾ? ಒಂದು ಜನರೇಷನಲ್ಲಿ, ಒಂದು ಯುಗದಲ್ಲಿ ಅರಬ್ಬಿ ಸಮುದ್ರ ದೇಶ ಮನುಷ್ಯರಿದ್ರಂತಲ್ಲಿ. ಇವಾಗ ಇದೀವ ಹಾಗೆ ಯುಗ ಕಳೆದಂಗೆ 450 ಕೋಟಿ ವರ್ಷಗಳ ನಂತರ ಎಲ್ಲ ಭಸ್ಮ ಆಗೋಗುತ್ತೆ, ಅದಂತೂ ಗ್ಯಾರಂಟಿ. ಇದು ಯುಗಗಳ ಮಾತು, ಆಧ್ಯಾತ್ಮದ ಮಾತು. ಹಾಗೆ ಅದನ್ನು ಗುರುಗಳು ಹೇಳ್ತಾರೆ, ಕಷ್ಟದ ಹೆಜ್ಜೆ ಇಲ್ಲವರಿಗೆ ಮಾತ್ರ ಸಹಾಯ ಮಾಡು. ಕಷ್ಟದಲ್ಲಿ ಯಾರಿದಾರೆ ಅವ್ರಿಗೆ ಸಹಾಯ ಮಾಡು. ಸತ್ಕಾರ್ಯದಲ್ಲಿ ಉತ್ತಮ ಸೇವೆ ಮಾಡು. ಸದ್ಭಕ್ತಿಯನ್ನು ಬೆಳೆಸ್ಕೊ ಅಂತ ಹೇಳ್ತಾರೆ. ಪರಮಾತ್ಮ ಹೇಳೋದು ಒಂದಾದರೆ ನಾವೇ ಒಂದು ಮಾಡ್ತೀವಿ. ಗೊತ್ತಾಯ್ತಾ? ಏಕೆಂದರೆ ನಮಗೆ ಜ್ಞಾನ ಗೊತ್ತಿರಲಿಲ್ಲ, ಗುರುಗಳು ಅದನ್ನೆಲ್ಲ ನಮ್ಗೆ ಹೇಳ್ಕೊಟ್ಟಿರಲಿಲ್ಲ. ನಾವು ಬೆಳೆಸ್ಕೊಂಡಾಗ ಮಾತ್ರ ಅದು ಬರುತ್ತೆ. ಫಸ್ಟು ನೀನು ತಿದ್ದುಕೋ, ಅವಾಗ ಪಕ್ಕದಲ್ಲಿ ತಿದ್ಕೊತಾರೆ. ನಾನೇ ತಿದ್ಕೊಳ್ಳಿಲ್ಲ ಅಂದರೆ ಪಕ್ಕ ಬಿಡಮ್ಮ ಆಯಮ್ಮನೇ ಸರಿ ಇಲ್ಲ, ಬೇರೆಯವ್ರಿಗೆಲ್ಲ ಹೇಳ್ತಾಳೆ ಅಂತಾರೆ. ಅದು ಬೇಡ. ತನ್ನನ್ನು ತಾನು ತಿದ್ದಿಕೊಂಡಾಗ ಅದು ಒಂದು ಉತ್ತಮವಾದ ಸೇವೆ ಆಗುತ್ತೆ ನೋಡಿರಿ. ಈ ಸೇವೆಗಳಲ್ಲಿ ಎಷ್ಟೊಂದಿದೆ ಗೊತ್ತಾ? ದೇವರಿಗೆ ಯಾವ್ದು ಬೇಕಿಲ್ಲ ಅದು ನಮಗೂ ಬೇಕಿರಲ್ಲ, ವಾಪಸ್ ಕೊಟ್ಬಿಡ್ತಾನೆ ನಮಗೆ. ಇದು ಸರಿ ಇಲ್ಲ ನೀನು ತಂದಿರೋದು ಅಂತ ಅವನು ವಾಪಸ್ ನಮಗೆ ಕೊಟ್ಬಿಡ್ತಾನೆ. ಅವನು ವಿಶ್ವಕರ್ಮನಾದ ದೇವರು, ಸೇನಾಧಿಪತಿ ಅವನು. ಅವನಿಗೆ ಅಪಜಯಗಳು ಮುಖ್ಯವಲ್ಲ. ನಮ್ಮನ್ನೇನು ಯಾರೇನಾರು ಅಂದ್ಕೊಳ್ಳಿ, ನಮ್ಮ ತ್ಯಾಗ ಮನೋಭಾವ ನಮ್ಮನ್ನು ಭಗವಂತನ ಯಜ್ಞ ಪಶುವನ್ನಾಗಿ ಮಾಡುತ್ತಂತೆ. ಭಗವಂತ ನಮಗೆ ಕೊಡ್ತಾನೆ, ಎಷ್ಟೋ ಕೊಡ್ತಾನೆ ಗೊತ್ತಾ? ಎಷ್ಟು ಕೊಡ್ತಾನೆ? ಬೇಕಾದಷ್ಟು ಕೊಡ್ತಾನೆ. ನಾವೇನು ಮಾಡಬೇಕು ಗೊತ್ತಾ? ಒಂದು ಕೊಡಲಿ, ಒಂದು ಹುಳಿ ತೊಗೊಂಡು ನಾವು ಹೇಗೆ ಕುಟ್ಟಿ ಅದನ್ನು ಒಂದು ಮೂರ್ತಿ ಮಾಡ್ತೀವೋ ಹಾಗೆ ಪರಮಾತ್ಮ ಪ್ರತಿಯೊಂದು ಮನುಷ್ಯನ ಮಕ್ಕಳನ್ನ ತಿದ್ದಿ ತೀಡ್ತಿರೋದು. ಇಷ್ಟು ಮಕ್ಕಳು ಬಂದಿದ್ದಾರೆ ಅಂದರೆ ಇದರಲ್ಲಿ ಒಂದು 10 ಜನ ತಿಳ್ಕೊಳ್ಳಿ ಸಾಕು. ಒಂದು ಊರಿಗೆ ಒಬ್ಬ ಒಳ್ಳೆಯ ಮನುಷ್ಯ ಇದ್ದರೆ ಅವ್ರನ್ನ ನೋಡಿ ತಿಳ್ಕೊತಾರೆ. ಒಂದು ಊರಿನಲ್ಲಿ 4 ಮಕ್ಕಳು ಓದಿದ್ದಾರೆ ಅಂದರೆ ಅವರು ವಿದ್ಯಾವಂತರಾಗ್ತಾರೆ. ಅವರ ನಡೆ ನುಡಿ ಆಚಾರ ವಿಚಾರ ಎಲ್ಲ ಚೇಂಜ್ ಆಗೋಗುತ್ತೆ. ನಾನೇನೋ ದೊಡ್ಡವನು ಅಂತ ಅಂದ್ಕೋಬಾರ್ದು. ಎಲ್ಲ ಮಕ್ಕಳು ಒಂದೇ, ಎಲ್ಲರೂ ನಾವು ಒಂದೇ. ಒಂದಾನೊಂದು ಜನ್ಮದಲ್ಲಿ ಇಷ್ಟೊಂದು ಜನ ನಾವು ಇಲ್ಲಿ ಕೂತ್ಕೊಂಡಿಲ್ಲ ಕೂತ್ಕೊಂಡಿದ್ದೀವಲ್ಲ, ಅದು ಭಗವಂತನಿಗೆ ಕೇಳಿಸಿರುತ್ತಂತೆ. ಅಲ್ಲಿ ರೆಕಾರ್ಡ್ ಆಗಿರುತ್ತದೆಲ್ಲ. ನಾವು ಏನೇ ಒಂದು ಕೆಲಸ ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ಮಾಡಿದ್ರೆ ಭಗವಂತನಿಗೆ ಅದು ರೆಕಾರ್ಡ್ ಆಗಿರುತ್ತೆ. ಆದ್ದರಿಂದ ಯೋಚನೆ ಮಾಡಿ ನಾವು ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಈಗ 150 ವರ್ಷಗಳಾಯ್ತು ಇವ್ರು ಥಿಯಾಸಫಿ ಸೊಸೈಟಿ ಸ್ಟಾರ್ಟ್ ಮಾಡಿ. ಅವಾಗಿಂದ ಜನಗಳು ಎಷ್ಟೋ ಜನ ಒಳ್ಳೆಯವರಾಗಿದ್ದಾರಲ್ವಾ? ಥಿಯಾಸಫಿ ಜ್ಞಾನ ಹೆಂಗಿದೆ? ನಿಜವಾಗಿ ಉತ್ತಮವಾದಂಥ ಒಂದು ಜ್ಞಾನ ಇದು. ಅದನ್ನು ನಾವು ಮಾಡಬೇಕು. ಈಶ್ವರನ ಯೋಜನೆಯಂತೆ ಜೀವಿಸಬೇಕು. ಜೀವಾತ್ಮ ಸ್ವಯಂ ಪ್ರಯತ್ನದಿಂದ ಕರ್ಮಗಳನ್ನು ಮಾಡಿ ಬೇರೆ ಬೇರೆ ದೇಹಗಳನ್ನು ಕಟ್ಕೊಂಡು ಈ ಪ್ರಪಂಚಕ್ಕೆ ಬಂದಿರೋದು. ನಾವು ಇಲ್ಲಿ ಬಂದಿರೋದು. ಮುಂದೆ ಯಾವ್ಯಾವ ದೇವದಲ್ಲಿ ಹುಟ್ಟಿದ್ರೋ, ಎಲ್ಲೆಲ್ಲಿ ಹುಟ್ಟಿದ್ವೋ, ಎಲ್ಲೆಲ್ಲಿ ಅದು ನಮಗೆ ಗೊತ್ತಿಲ್ಲ. ಈಗ ಅದನ್ನು ಭಗವಂತ ಕೊಟ್ಟಿರೋದು. ಈಗ ನಾವು ಅನುಭವಿಸ್ಬೇಕು. ಅನುಭವಿಸವಾಗಬೇಕಾದ್ರೆ ನಾವು ಹೇಗೆ ಅನುಭವಿಸ್ಬೇಕು? ಉತ್ತಮವಾಗಿ ಅನುಭವಿಸ್ಬೇಕು. ಅದನ್ನು ನಾವು ಕೆಲವರು ಭಾರಿ ಚಿಪುಂಡ್ರಿರ್ತೀವಿ. ಎಲ್ಲ ನನಗೆ ಬೇಕು, ಇದೆಲ್ಲ ನನ್ನ ಮಕ್ಕಳಿಗೆ ಬೇಕು ಅಂತ. ಅದು ಬೇಡ. ಔದಾರ್ಯ ಅಭ್ಯಾಸ ಮಾಡ್ಕೊಳ್ಳೋಣ. ಅಪನಂಬಿಕೆ ಗುಣಕ್ಕೆ ಅಪನಂಬಿಕೆ ಇರುತ್ತೆ. ಅಯ್ಯೋ ಅವ್ನು ಯಾರು ನಂಬ್ತಾರೆ? ನಂಬಿಕೆ ಇಲ್ಲದ ಜೀವನವೇ ಅಲ್ಲ. ನಂಬಿಕೆ ಇರಬೇಕು. ಯಾಕೆಂದರೆ ಉತ್ತಮ ವ್ಯಕ್ತಿಗಳಲ್ಲಿ ನಂಬಿಕೆ ಇಟ್ಕೋಬೇಕು. ಎಲ್ಲರೊಳಗೂ ನಂಬಿಕೆ ಇಟ್ಕೋಬಾರ್ದು. ಯಾಕೆಂದರೆ ನಾನು ಪರಿವರ್ತನೆ ಆದರೆ ಪಕ್ಕದವ್ರು ಪರಿವರ್ತನೆ ಆದರೆ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ. ಅದಕ್ಕೆ ವಿಶ್ವಾಸದ ಸ್ವಾರ್ಥತೆಯ ಬದಲಿಗೆ ಸುಖ ದುಃಖ ಹಂಚ್ಕೊಳ್ಳುವಂಥ ಗುಣ ಬೆಳೆಸ್ಕೊಳ್ಳೋಣ ಅಲ್ವಾ? ಅದರಲ್ಲಿ ಮುಂದಿನ ಜನ್ಮದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ಇದು ಸನಾತನ ವಿದ್ಯೆ. ಇದು ಸನಾತನ.
ಅನಿಬೆಸೆಂಟಮ್ಮ ಸನಾತನದೊಂದು ಬುಕ್ ಬರೆದ್ರು, ಎಷ್ಟು ಚೆನ್ನಾಗಿದೆ ಗೊತ್ತೇನ್ರಿ ಅದು ಬರ್ದಾರಲ್ಲ ಅವರು. ಅದನ್ನು ಓದಿದರೆ ಏನಿದೆ ಈ ಜೀವನದಲ್ಲಿ ಅಂತ ಅನ್ನಿಸ್ಬಿಡುತ್ತೆ ನಮಗೆ. ಏನೂ ಇಲ್ಲ, ಮಾಡಬೇಕಾದ ಕೆಲಸವನ್ನು ಅರೆಮನಸ್ಸಿನಿಂದ ಮಾಡಬಾರ್ದು, ಉತ್ತಮವಾಗಿ ಮಾಡಬೇಕು. ಇದು ಅನಿಬೆಸೆಂಟಮ್ಮನರ ಸಿದ್ಧಾಂತ. ಬುದ್ಧ ಹೇಳ್ತಾನೆ, ಧನ ಯಾವ ವ್ಯಕ್ತಿಯ ಆಸ್ತಿಯಲ್ಲ. ನೋಡ್ರಿ, ನಮ್ಮ ಹತ್ರ ಏನಿದೆ ದ್ರವ್ಯ ಮಂಗಳುಗಳೆಲ್ಲ ಅದು ನಮ್ಮದಲ್ಲ, ಅದು ಭಗವಂತನ ಆಸ್ತಿ. ಸೇವೆಗಾಗಿ ಇರುವ ಸಾಧನ ಅಂತ ಭಾವಿಸ್ಕೋಬೇಕಂತ ನಾವು. ಅದು ಸೇವೆಗೋಸ್ಕರ ಇರೋದು. ಭಾಳಷ್ಟು ಕೊಟ್ಟಿರ್ತಾನಲ್ಲ, ನಾವು ಹೋಗ್ತೀವಿ, ತಗೊಂಡೋಗ್ತೀವಿ ಹೋಗ್ಬೇಕಾರೆ, ಇಲ್ವಲ್ಲ, ಎಲ್ಲ ಬಿಟ್ಟು ಹೋಗ್ತೀವಿ. ಅದಕ್ಕೆ ಯಾಕೆ ಅದನ್ನು ಕೂಡಿಟ್ಟು ಹೋಗಬೇಕು? ಕೂಡಿಟ್ಟಾಗ ಏನು ನಮಗೇನು ಒಂದು ವರ್ಷ ಅಲ್ಲಿ ಕಳಿಸಲ್ಲ. ನಾವೇನು ಮಾಡೋಗಿರ್ತೀವಿ, ಒಳ್ಳೆಯದು ಕೆಟ್ಟದ್ದು ಅದು ಮಾತ್ರ ನಮ್ಮ ಹಿಂದೆ ಬರುತ್ತೆ, ಬೇರೆ ಏನೂ ಬರೋದಿಲ್ಲ ಅಲ್ವಾ. ಅವರ ಅಂಥ ಪುಣ್ಯಾತಿಥಿ ಬಟ್ಟೆ ಒಂದು ಜೀವನ ಮಾಡ್ತಿದ್ರಂತೆ ನೋಡ್ರಿ. ಅನಿಬೆಸೆಂಟಮ್ಮ ಕಡೆಗೆ ಒಂದು ಸಂಸ್ಥೆ ಕಟ್ಟಿದ್ರು ನೋಡ್ರಿ. ಆಕೆ ಅಂತಾಳಂತೆ, ಮುಂದಾಲೋಚನೆಯಿಂದ ಹಣ ಶೇಖರಿಸಬಾರ್ದು. ಯಾಕೆ ಅಂದರೆ ಅವನು ಕೊಡ್ತಾನೆ ಆ ಪರಮಾತ್ಮ ಅಂತ ನಂಬಿಕೆ ಇರುತ್ತೆ ಆಕೆಗೆ. ಅವ್ರು ಏನು ಮತ್ತೆ ಒಂದು ನದಿ ಇರುತ್ತೆ, ನದಿ ಪಕ್ಕಕ್ಕೆ ಹೋಗ್ಬಿಟ್ಟು ಬಾವಿ ತೋಡೋಕ್ಕೆ ಪ್ರಯತ್ನ ಪಟ್ಟರೆ ನದಿನೇ ಪಕ್ಕದಲ್ಲಿ ಇರ್ಬೇಕಾದ್ರೆ ಬಾವಿ ಯಾಕೆ ತೋಡಬೇಕು? ಹಾಗೆ ಅನಿಬೆಸೆಂಟಮ್ಮ ಹೇಳ್ತಿದ್ರಂತೆ. ಇಂಗ್ಲೆಂಡಿನಲ್ಲಿ ಹುಟ್ಟಿದ್ರು, ಭಾರತದಲ್ಲಿ ಬಂದರು. ಆ ಎಮ್ಮಂದು ಒಂದೇ ಚರಿತ್ರೆ ಅಲ್ಲ, ಇನ್ನೂ ಕೆಲವು ಚರಿತ್ರೆಗಳನ್ನು ನಾನು ಹೇಳ್ತೀನಿ. ಆಕೆ ಏನಂದ್ಲು ಗೊತ್ತಾ ಒಂದು ಮಾತು, ವರ್ಲ್ಡ್ ಈಸ್ ಮೈ ಕಂಟ್ರಿ. ಈ ಪ್ರಪಂಚವೇನಿದೆ ಇದೆಲ್ಲ ನಂದೇ ನಾಡು ಅಂದರು. ಹಾಗೆ ತಿಳ್ಕೋಬೇಕು, ಮಕ್ಕಳಿಗೆ ಹಾಗೆ ಬೀಜವನ್ನು ಬಿತ್ತಬೇಕು. ಇವು ನಾವೆಲ್ಲ ಒಂದೇ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗೆ. ಅದು ಹೋಗಬೇಕು, ಅದು ಹೋದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಆಗುತ್ತೆ. ಆಮೇಲೆ ಟ್ರೂತ್ ಈಸ್ ಮೈ ರಿಲೇಷನ್, ಎಲ್ಲ ನಂತೆ, ಸತ್ಯವೇ ನನ್ನ ಮತ ಅಂದರು. ನೋಡ್ರಿ, ಮಕ್ಕಳ, ನಾನು ನಿಮಗೆ ಹೇಳ್ತಿರೋದು, ಇವ್ರಿಗೆ ಯಾರಿಗೂ ಹೇಳ್ತಾ ಇಲ್ಲ, ನಾನು ಹೇಳ್ತಿರೋದು ನಿಮಗೆ, ಗೊತ್ತಾಯ್ತಾ? ಆಮೇಲೆ ಇನ್ನೊಂದೆರಡು ಒಳ್ಳೆ ಉದಾಹರಣೆ ಹೇಳ್ತೀನಿ ನೋಡ್ರಿ. ನಿಮಗೆ ಉದಾಹರಣೆಗಳನ್ನು ಹೇಳಿಸ್ಬೇಕು ಅಂದರೆ ಕಲ್ತ್ಕೊಡ್ರಿ ನೀವು. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಅವರು ಭಾಳ ವರ್ಷ ಇಲ್ಲೇ ಜೀವನ ಮಾಡಿದರು. ಒಂದಿನ ಪ್ರಾಣ ಬಿಟ್ಟರು. ಅವಾಗ ಅವ್ರಿಗೆ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ರು ಅನಿಬೆಸೆಂಟಮ್ಮ. ನೋಡ್ರಿ, ಭಗವದ್ಗೀತೆ ನಾವು ಕನ್ನಡದಲ್ಲಿರೋದ ಇಂಗ್ಲೀಷಿಗೆ ತರ್ಜುಮೆ ಮಾಡಿದರೆ ಅದನ್ನು ಯಾರು ಮಾಡಿದ್ರು ಅಂದರೆ ಅನಿಬೆಸೆಂಟ್. IAS ಅಧಿಕಾರಿಗಳಿಗೆ ಒಂದು ಕ್ವಶನ್ ಕೊಟ್ಟಿದ್ರು 4-5 ವರ್ಷದಲ್ಲಿ, ಯಾರೂ ಬರ್ತಿರ್ಲಿಲ್ವಂತೆ. ಓದಿದ್ದು IAS ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ರು, ಒಂದು ಆನ್ಸರ್ ಬಂದಿರಲಿಲ್ವಂತ ಅದಕ್ಕೆ. ಅದನ್ನು ಬರೆದವರು ಅನಿಬೆಸೆಂಟಮ್ಮ ಇಂಗ್ಲೀಷ್ಗೆ. ಶ್ವೇತ ಸರಸ್ವತಿ ಅಂತ ಹಾಕಿ ಬಿರುದು ತೊಗೊಂಡು ಅನಿಬೆಸೆಂಟಮ್ಮ. ನೋಡಿ ಮಕ್ಕಳ, ಎಂತೆಂಥದ್ದಿರುತ್ತೆ ಕೇಳಿಸ್ಕೊಡ್ರಿ. ಇವೆಲ್ಲ ನಿಮಗೆ ಇದು ಒಂದು ವಾಕ್ಯನೂ ನಿಮ್ಗೆ ಎಂದಾದರೂ ಒಂದಿನ ಬರುತ್ತೆ, ತಿಳ್ಕೊಬೋದು ನೀವು. ಯಾಕೆ ನಾವು ಪೂಜೆಗಳೆಲ್ಲ ಮಾಡ್ತೀವಿ ಅಲ್ವಾ, ಮಾಡೋಣ, ಇಷ್ಟೇ ನಮ್ಮ ಅನಾದಿ ಕಾಲದಿಂದಲೂ ಮಾಡ್ಕೊಂಬಂದಿದ್ವಿ. ಆದರೆ ಉತ್ತಮ ಪೂಜೆ ಯಾವುದು? ಗುರು ಹಿರಿಯರನ್ನು ನೋಡ್ಕೊಳ್ಳೋದು, ಅಕ್ಕಪಕ್ಕರನ್ನು ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ರುದ್ರನ್ನ ನೋಡ್ಕೊಳ್ಳೋದು, ಇವನ್ನೆಲ್ಲ ನೋಡ್ಕೊಂಬಂದರೆ ಅದೇ ಒಂದು ಸರಸ್ವತಿ ಪೂಜೆ ಅಂತ ಅಂದ್ಕೊಳೋಣ. ಏನು ಗಂಟೆ ಹೊಡೆದಿದ್ದೆ, ದೀಪ ಬೆಳಗಿದ್ದೆ, ಊದ್ಗಡ್ಡಿ ಬೆಳಗ್ಗೆ ವಾರ ಮಾಡಿದ್ದೆ, ಅದರಲ್ಲಿ ಏನೂ ಇಲ್ಲ. ಮಾಡೋದು ಆಮೇಲೆ ಮಾಡೋದೆಲ್ಲ ಹೋಗಿ ಮಾಡಿಬಿಡೋದು. ಇದು ತಪ್ಪು. ಇದನ್ನು ಬ್ರಹ್ಮ ಸಮಾಜ ಒಪ್ಪೋದಿಲ್ಲ. ಯಾವ ಸಮಾಜನೂ ಇದನ್ನು ಒಪ್ಪೋದಿಲ್ಲ. ಬ್ರಹ್ಮ ಸಮಾಜ ಒಂದೇ ಅಲ್ಲ, ಯಾವ ಸಮಾಜನೂ ಇದನ್ನು ಒಪ್ಪೋದಿಲ್ಲ. ಪ್ರೇಮದಿಂದ ಏನು ಬೇಕು ಅಣ್ಣ ಹೇಳಿದ್ರು, ಪ್ರೇಮ ಪ್ರೀತಿ ಅಂತ, ಅದರಿಂದ ಮಾಡುವಂಥ ಸೇವೆ ಬಹುದೊಡ್ಡ ಸೇವೆ ಅಂತಂದ್ರು ಅವರು. ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ಆಡುವುದಕ್ಕಿಂತ ನೋಡಿ, ನಾವು ಮಾಡೋದೇ ಬದುಕು. ಬೇರೆಯವ್ರ ತಪ್ಪು ಬೇಗ ನಮ್ಮ ಮನೇಲಿ ಎಷ್ಟೇ ತಪ್ಪಿರಲಿ ಎಲ್ಲ ಮುಚ್ಕೊಂಡಿರ್ತೀವಿ, ಪಕ್ಕದ ಮನೆಯವ್ರದ್ದು ಹೇಳೋಕೆ ಹೋಗ್ತೀವಿ. ನಾನೇ ಸರಿ ಇಲ್ಲ, ಪಕ್ಕದ ಮನೆಯವ್ರದ್ದು ಹೇಳೋವಂಥದ್ದು ಏನು ಕೊಟ್ಟಿದ್ದಾನೆ ಅಧಿಕಾರ ಪರಮಾತ್ಮ? ಏನೂ ಇಲ್ವಲ್ಲ. ಅದನ್ನು ಆಡಬಾರ್ದು. ಅದನ್ನು ತನ್ನನ್ನು ತಾನು ತಿದ್ದಿಕೋ, ನಿಜವಾದ ಪರಿಣಾಮ ಬೀರುತ್ತೆ ಅಂತ ಹೇಳ್ದ ಭಗವಂತ. ಅದನ್ನು ನಾವು ತಿಳ್ಕೊಬೇಕು. ಸರಿ ತಪ್ಪು ನಾವು ನೀವು ಬಿಟ್ಬಿಡೋಣ, ಹೌದಾ? ಮಾನವರಲ್ಲಿ 4 ವಿಧವಾದ ಜನರಿದ್ದಾರೆ. ಎಂತೆಂಥ ಜನ ಇದ್ದಾರೆ ಗೊತ್ತಾ? ಕತ್ತಲೆಯಿಂದ ಕತ್ತಲೆ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಬೆಳಕಿನಿಂದ ಕತ್ತಲೆಯ ಕಡೆಗೆ, ಬೆಳಕಿನಿಂದ ಬೆಳಕಿನ ಕಡೆಗೆ. ಇದನ್ನು ನಮ್ಮ ಅಣ್ಣರೊಬ್ರು ಹೇಳ್ತಾರೆ, ನಮ್ಮ ಇತಿಹಾಸದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಅವ್ರ ಬಾಯಿನಲ್ಲಿ ಕೇಳಬೇಕು ಆ ಮಾತುಗಳ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಕತ್ತಲೆಯಿಂದ ಕತ್ತಲೆ ಕಡೆಗೆ ಅಂದರೆ ಏನು ಅರ್ಥ ಆಗಲಿಲ್ಲ. ಅನಾಗರಿಕರು ಹಾಗೇ ಬೆಳೆದು ಬಂದಿರ್ತಾರೆ, ಹಾಗೇ ಇದ್ಕೊಂಡು ಹೋಗ್ಬಿಡ್ತಾರೆ, ಅವ್ರು ಹಾಗೇ ಬೆಳೆದ್ಬಿಡ್ತಾರೆ. ಅದನ್ನು ತಿದ್ದೋಕೆ ಆಗಲ್ಲ ಯಾರ ಕೈಲಿದೆ. ಬೆಳಕಿನಿಂದ ಕತ್ತಲೆ ಕಡೆಗೆ ಸ್ವಲ್ಪ ತಿಳ್ಕೊಂಡಿರ್ತಾರೆ ಮನುಷ್ಯ, ನನಗೆಲ್ಲ ಆಗುತ್ತಿದೆ ಅಂತ ಹೇಳ್ಬಿಡ್ತಾರೆ. ಅವು ಮತ್ತೆ ಕತ್ತಲಿಗೆ ಹೋಗ್ತಾನೆ ಅವನು. ಆ ಥರ ಮನುಷ್ಯರು ಇರ್ತಾರೆ. ಬೆಳಕಿನಿಂದ ಕತ್ತಲೆ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ.
ಗೊತ್ತಿರಲ್ಲ. ಈ ರಾಮಪ್ಪವ್ರದ್ದು ಹೇಳಿದ್ರಲ್ಲ ಉದಾಹರಣೆ, ಇವರೆಲ್ಲ ಅವರು ಕತ್ತಲೆಯಿಂದ ಬೆಳಕಿನೆಡೆಗೆ ಬಂದಂಥ ಮನುಷ್ಯರು, ಮಾನವರು, ದೇವರ ಚೈತನ್ಯರು. ಇವರನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ಬಂದವರು ಅನ್ನೋ ಗುಂಪಿಗೆ ಸೇರಿಸ್ಬೋದು. ಅವರನ್ನು ಬೆಳಕಿನಿಂದ ಬೆಳಕಿನೆಡೆಗೆ ಉತ್ತಮವಾಗಿ, ಕೆಲವು ಮನೆಯಲ್ಲಿ ಮಕ್ಕಳನ್ನ ಎಷ್ಟು ಸಂಸ್ಕಾರದಿಂದ ಬೆಳೆಸಿರ್ತಾರೆ. ಇಷ್ಟನ್ನೇ ಮಾಡಬೇಕು, ಅಜ್ಜ ಅಜ್ಜಿ ನೋಡ್ಕೋಬೇಕು, ತಂದೆ ತಾಯಿನ ಬೈಬಾರ್ದು. ಯಾರ ಮನೆಯಲ್ಲಿ ಕೊಳಕು ಮಾತುಗಳನ್ನು ಆಡಲ್ವೋ ಆ ಮಕ್ಕಳು ಮುಂದೆ ಚೆನ್ನಾಗಿ ಬೆಳೀತಾರೆ. ತಂದೆ ತಾಯಿನ ಅನುಕರಣೆ ಮಾಡ್ಕೊಂಡೆ ಮಕ್ಕಳೆಲ್ಲ ಕಲಿಯೋದು. ಅವರೆಲ್ಲೂ ಕಲಿಯಲ್ಲ. ಹೊರಗಡೆ ಎಷ್ಟೊತ್ತಿರ್ತಾರೆ, ಒಂದು 5 ಗಂಟೆ ಇರ್ತಾರೆ ಹೊರಗಡೆ ಸ್ಕೂಲ್ಗಳಿಗೆ. ಬರೋದೆಲ್ಲ ಎಲ್ಲಿ? ಮನೆಗಳಲ್ಲಿ ಅವ್ರಿಗೆ ಸಂಸ್ಕಾರ ಅದು ಇದು ಕೊಟ್ಟರೆ ಉತ್ತಮವಾದ ಒಂದು ಸೇವೆ ಆಗುತ್ತೆ ದೊಡ್ಡವ್ರಿಗೆ. ಅದು ಒಂದು ಸೇವೆ ಅಂತ ನಾವು ತಿಳ್ಕೊಳ್ಳೋಣ. ಯಾಕೆ ತಿಳ್ಕೊಬೇಡು? ಮಲ್ಲಾಡಿಹಳ್ಳಿ ಸ್ವಾಮಿಗಳು ತಗೊಳ್ರಿ, ಅವ್ರೇನು ಮಾಡಿದ್ರು? ಸೇವೆ 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 ಅಂತ ಪ್ರತಿ ಕ್ಷಣದಲ್ಲೂ ಸೇವೆ ಮಾಡಿ ಹೊರಟೋದ್ರು. ಅವರು ಇದಕ್ಕೊಂದು ಉದಾಹರಣೆ ಆಗ್ತಾರೆ. ಗೊತ್ತಾಯ್ತಾ? ಅವರು ಭಾರಿ ಸೇವೆ ಮಾಡಿದರು. ಜನಸೇವೆಯೇ ಜನಾರ್ದನ ಸೇವೆ ಅಂದರು. ಅವರು ಜನಸೇವೆ ಮಾಡಿದ್ರೆ ಆ ಭಗವಂತನಿಗೆ ತೃಪ್ತಿ ಆಗುತ್ತೆ, ಅದೇ ಸೇವೆ ಅಂದರು. ಆದರ್ಶಪೂರ್ಣ ಜೀವನವನ್ನು ಮುಡಿಪಾಕಿಟ್ರು. ಆಮೇಲೆ ಅವ್ರು ಕೈಲಾಸ ಸೇರಿಕೊಂಡ್ರು. ಹೌದಾ? ಯಾರ ಬಲವಂತಕ್ಕೂ ನಾವು ಮೆಚ್ಚುಗೆಗೆ ಸಹಾಯ ಮಾಡೋದಲ್ಲ, ಸೇವೆ ಮಾಡೋದಲ್ಲ, ಹೃದಯದಿಂದ ಹೊರಗಡೆ ಬರಬೇಕದು ಸೇವೆ ಮಾಡೋದು. ಬುದ್ಧಿವಂತಿಕೆಯಿಂದ ರೂಪುಗೊಳ್ಬೇಕು ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಒಂದು ಉದಾಹರಣೆ ಹೇಳ್ತೀನಿ ಮಕ್ಕಳ, ಇದನ್ನು ಕೇಳಿಸ್ಕೊಡ, ಇದು ಭಾಳ ಚೆನ್ನಾಗಿದೆ. ಒಂದು ನದಿ ಇತ್ತು. ಒಂದು ನದಿನಲ್ಲಿ ಒಬ್ಬ ಸನ್ಯಾಸಿ ಸ್ನಾನ ಮಾಡ್ತಾ ಇದ್ರು. ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಏನಾಯಿತು ಅಂದ್ರೆ ಅದೊಂದು ಚೇಳು ಬಂತು. ಆ ಚೇಳು ಏನು ಮಾಡುತ್ತೆ ಗೊತ್ತಾ? ಆ ಸ್ವಾಮೀಜಿ ಸ್ನಾನ ಮಾಡ್ತಾ ಇರ್ತಾರಲ್ಲ, ಕುಕ್ಕು ಬಿಡುತ್ತೆ ಕೈನ. ಕುಕ್ಕದಾಗ ಏನು ಮಾಡ್ತಾರೆ ಅವರು? ಕೈ ಬಿಟ್ಬಿಡ್ತಾರೆ. ಅಯ್ಯೋ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಆ ಸನ್ಯಾಸಿ ಹಾಗೋ ಹೀಗೋ ಮಾಡಿ ಅದನ್ನು ದಡಕ್ಕೆ ತರ್ತಾರೆ. ಆ ಚೇಳನ್ನ ದಡಕ್ಕೆ ತರ್ತಾರೆ. ಆ ದಡದಲ್ಲಿ ಕೂತ್ಕೊಂಡು ಒಂದು 2-3 ಜನ ನೋಡ್ತಾ ಇರ್ತಾರೆ. ಏನಪ್ಪ ಈ ಸ್ವಾಮಿ ಬುದ್ಧಿ ಇದೆಯೋ ಇಲ್ವೋ, ಆ ಚೇಳು ಅಷ್ಟು ಕುಕ್ಕಿದ್ರು ತಂದು ದಡಕ್ಕೆ ಬಿಟ್ಬಿಟ್ಟಲ್ಲ ಅಂತಾರೆ. ಆಗ ಹೇಳ್ತಾರೆ ಆ ಸನ್ಯಾಸಿ, ಎಂಥ ಮಾತು ಹೇಳ್ತಾರೆ ಕೇಳಿಸ್ಕೊಳ್ರಿ ಪುಟ್ಟ. ಅವ್ರು ಹೇಳ್ತಾರೆ, ನೀರಿನಲ್ಲಿ ಬಿದ್ದು ಸಾಯುವ ಸ್ಥಿತಿಯಲ್ಲಿದ್ದರೂ ಅದ್ರ ಗುಣ ಅದು ಬಿಡಲ್ಲ. ಕುಟ್ಕೋದೇ ಅದ್ರ ಗುಣ ಅದು ಬಿಟ್ಟಿರಲ್ಲ ಅಲ್ವಾ? ಚೇಳು ಕುಟ್ಟೋದು ಬಿಡುತ್ತಾ? ಅದ್ರ ಗುಣ ಅದು. ಅದಕ್ಕೆ ಸ್ವಾಮೀಜಿ ಹೇಳಿದರು, ಸನ್ಯಾಸಿಗಳು ಹೇಳಿದರು, ಅದು ಮಾಡೋ ಗುಣ ಅದು ಮಾಡ್ತು. ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ? ಸಾಯುವ ಸ್ಥಿತಿಯಲ್ಲಿದ್ದರೂ ತನ್ನ ಗುಣ ಅದು ಬಿಡಲಿಲ್ಲ, ಅದ್ರ ಹುಟ್ಟು ಗುಣ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ನನ್ನ ಗುಣ ಅಂದರು ಸ್ವಾಮೀಜಿ. ಎಂಥ ಗುಣ ಹೇಳಿದ್ರು? ಕಷ್ಟದಲ್ಲಿತ್ತು ಅದಕ್ಕೆ ನಾನು ಸಹಾಯ ಮಾಡಿದೆ, ಅದು ನನ್ನ ಗುಣ. ಯಾರು ಏನಾರ ಮಾಡ್ಕೊಳ್ಳಿ ಬಿಡಿ, ನಮ್ಮ ಗುಣ ನಾವು ಬೆಳೆಸ್ಕೊಂಡು ಹೋಗೋಣ ಅಲ್ವಾ ಮಕ್ಕಳ? ಸರಿನಾ? ಇದನ್ನು ಪಾಲಿಸ್ಕೊಂಡು ಹೋಗ್ರಿ ಶಾಲೆಗಳಲ್ಲಿ. ನೀವು ಬೇರೆಯವ್ರು ಯಾರೋ ಮಾಡ್ತಾರೆ ಏನೋ ಆಗುತ್ತೆ ಅಂತ ಯಾರೂ ಯೋಚನೆ ಮಾಡಬೇಡ್ರಿ. ತನ್ನ ಕೈಲಾದ ಸೇವೆನ, ತನ್ನ ಕೈಲಾದ ಜವಾಬ್ದಾರಿನ ಮೂಡಿಸ್ಕೊಂಡು ಹೋದರೆ ಅದಕ್ಕಿಂತ ದಾನ ಸೇವೆ ಮತ್ತೊಂದಿಲ್ಲ ಮಕ್ಕಳ. ಗೊತ್ತಾಯ್ತಾ? ಇದೇ ನೋಡ್ರಿ ಸವ ಮನೋಭಾವ. ಸಮಯ ಆಗೋಯ್ತಾ? ಇವರೆಲ್ಲ ನನ್ನ ಸಮಯ ತೊಗೊಂಬಿಟ್ರಲ್ಲ. ಹೌದಾ? ನಾನು ಮಕ್ಕಳ ನಿಮ್ಮ ಹತ್ರ ಇದೊಂದು ಉದಾಹರಣೆ ಹೇಳ್ತೀನಿ. ಸೀತಾಮಾತೆಗೆ ಹಂಗೆ ಕರ್ಕೊಂಡೋಗಿದ್ರು ಯಾರು? ರಾವಣ. ಗೊತ್ತಿದೆ ನಿಮಗೆಲ್ಲ. ಅವಾಗ ಅವ್ರು ಏನು ಮಾಡ್ದ ಗೊತ್ತಾ? ಇವೆಲ್ಲ ಕಪಿ ಸೈನ್ಯಗಳೆಲ್ಲ ನೋಡಿದ್ರು, ಅಲ್ಲಿರೋರನ್ನ ನೋಡಿದ್ರು ಸೀತಾಮಾತೆ ಅಲ್ಲಿದ್ದಾಳೆ ಅಂತ. ತಂದು ಕಲ್ಲುಗಳಿಂದ ಅಡ್ಡ ಬಂದಿತ್ತು ಸೇತುವೆ ಅಲ್ಲಿ ಹೋಗೋಕ್ಕೆ. ಕಲ್ಲು ತುಂಬಿ ಸೇತುವೆ ಕಟ್ತಾ ಇದ್ರು. ಅದೇ ಮರದ ಮೇಲಿದ್ದ ಒಂದು ಒಳಿಲಿ ಏನು ಮಾಡುತ್ತೆ ಗೊತ್ತಾ? ಬರುತ್ತೆ, ನೀರೊಳಗೆ ಒದ್ದಾಡುತ್ತೆ, ಬದಿಗೆ ಹೋಗುತ್ತೆ, ಬಾಲ ಹಿಂಗೆ ಒದರುತ್ತೆ. ತಂದುಬಿಟ್ಟು ಎಲ್ಲ ತಂದು ಆ ಕಟ್ತಾ ಇರ್ತಾರಲ್ಲ ಅದರೊಳಗೆ ಸುರಿಯುತ್ತೆ. ನೋಡಿ, ಅವ್ರಿಗೆ ಶಕ್ತಿ ಇತ್ತು, ಆ ಕೆಲಸ ಮಾಡಿದರು. ಅದಕ್ಕೆ ಯುಕ್ತಿ ಇತ್ತು. ಅಳಿಲಿನ ಸೇವೆ, ಅಳಿಲು ಒಂದು ಸೇವೆ ಮಾಡಬೇಕು. ದೊಡ್ಡವ್ರನ್ನ ಅನುಕರಣೆ ಮಾಡ್ತು ಅಲ್ವಾ? ಅದಕ್ಕೆ ಎಲ್ಲರ ಅನುಕರಣೆಯನ್ನು ನೀವು ಮಾಡಿರಿ. ಅದು ಸೇವೆ, ಅಳಿಲಿನ ಸೇವೆ ಅಂತ ನಾನು ಪುಟಾಣಿದೊಂದು ಹಾಡೇ ಬರೆದಿದ್ದೀನಿ. ಪೂರ್ತಿ ರಾಮಾಯಣ ಬರೆದಿದ್ದೀನಿ. ಬೇಕಾದ್ರೆ ಕಳಿಸು ಅಂದರೆ ನಾನು ನಿಮ್ಗಳಿಗೆ ಕಳಿಸ್ತೀನಿ. ರಾಮಾಯಣದ ಅಳಿಲಿನ ಪುಟ್ಟ ಕಥೆ ಅಂತ ರಾಮಾಯಣದಲ್ಲಿ ಬರುವಂಥ ಪೂರ್ತಿ ಒಂದು ಹಾಡಲ್ಲಿ ಅದೊಂದು 10 ನಿಮಿಷ ಆಗ್ಬೋದು ಅಷ್ಟೇ. ಆಮೇಲೆ ಮನುಷ್ಯನೊಂದಿಗೆ ಬೆಸೆಯುವ ಶಕ್ತಿಯನ್ನು ನಾವೇನಂತೀವಿ? ಸೇವೆ ಅಂತ ಕರಿತೀವಿ. ಹಾಗೆ ಆನಂದ, ಐಶ್ವರ್ಯ, ಶಾಂತಿ, ಏಕತೆ ಎಲ್ಲವೂ ಸಹ ನಮ್ಮ ಪ್ರಗತಿಯೆಡೆಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಗೊತ್ತಾಯ್ತಾ? ಪ್ರಗತಿಯೆಡೆಗೆ ಕರ್ಕೊಂಡು ಹೋಗುತ್ತೆ ಮಕ್ಕಳ. ನೀವು ತಿಳ್ಕೊಡ್ರಿ.
ಎಲ್ಲವೂ ಸಹ ವಿಚಾರ ಆಗಿರಲಿ, ಸಮಾಜ ಸೇವೆ ಆಗಿರಲಿ, ಕಾಯಕ ನಿಷ್ಠೆ ಆಗಿರಲಿ, ತಾಳ್ಮೆ ಆಗಿರಲಿ, ಯುಕ್ತಿ ಶಕ್ತಿ ಇವೆಲ್ಲವೂ ಒಳ್ಳೆಯ ನೀತಿ ವಾಕ್ಯಗಳು ಅಂತ ತಿಳ್ಕೋಣ. ನಾವು ಹೇಗೆ ಮಾಡಬೇಕು? ಅಕ್ಕಪಕ್ಕ ಬಂಧು ಬಾಂಧವರೊಡನೆ, ಸ್ನೇಹಿತರೊಡನೆ, ಅಜ್ಜ ಅಜ್ಜಿಯರ ಜೊತೆ ಎಲ್ಲರ ಜೊತೆಯಲ್ಲಿ ಮಿಗಲಾಗೋಣ. ಕೋಗಿಲೆಗೆ ಇದೊಂದೇ ಒಂದು ಶ್ಲೋಕ ಹೇಳ್ತೀನಿ, ನೀವು ಕಲ್ತ್ಕೊಳ್ಳಿ. ಕೋಗಿಲೆಗೆ ಕೂಗುವ ಆಸೆ, ನದಿ ನೀರಿಗೆ ಹರಿಯುವ ಆಸೆ. ಕೋಗಿಲೆಗೆ ಕೂಗುವ ಆಸೆ, ನದಿ ನೀರಿಗೆ ಹರಿಯುವ ಆಸೆ, ನನಗೆ ಜನಸೇವೆ ಮಾಡುವ ಆಸೆ, ನೊಂದವರಿಗೆ ಧ್ವನಿಯಾಗುವ ಆಸೆ. ಇಷ್ಟು ಹೇಳ್ಬಿಟ್ಟು ಅಂದರೆ ಯಾರು ಜಾತಿ ಈ ಜಾತಿ ಅಂತ ಲೆಕ್ಕ ಹಾಕೋಬಾರ್ದು. ನಾವೆಲ್ಲ ಜಾತಿ ಕಟ್ಕೊಂಡೇನು ಬಂದಿರಲಿಲ್ಲ, ಇದೆಲ್ಲ ಈಗೀಗ ಮಾಡ್ಕೊಂಡಿರೋದು. 26,000 ವರ್ಷಗಳಿಂದ ಜಾತಿ ಬಂದಿರೋದು. ಮೊದಲೆಲ್ಲ ಜಾತಿ ಇರಲಿಲ್ಲ ಅಂತ ನನ್ನ ನಂಬಿಕೆ. ಎಲ್ಲ ಒಂದೇ ಜಾತಿ ಆಗಿದ್ದರು. ನಾವ್ಯಾಕೆ ಮಾಡ್ಕೊಂಡು ಹೋಗಬೇಕು? ಯಾರು ಏನಾರು ಅನುಕರಣೆ ಮಾಡ್ಕೊಂಬಿಡಲಿ ದುಡ್ಡು ದೇವ್ರುಗಳ್ನ, ದೇವರು ಅವ್ರವ್ರಿಗೆ ಹೆಚ್ಚು. ಎಲ್ಲ ದೇವರ ಮೂಲ ಆ ಪರಮಾತ್ಮ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಅವರು ನನಗೆ ಅರ್ಧ ಗಂಟೆ ಕೊಟ್ಟಿರೋದಷ್ಟೇ. ಅಷ್ಟು ಹೇಳಿಬಿಟ್ಟು ನನಗೆ ನೀವೆಲ್ಲವೂ ಸಹ ಒಳ್ಳೆಯ ಮಾತುಗಳನ್ನು ತಿಳ್ಕೊಡ್ರಿ, ಒಳ್ಳೆಯ ಅಭ್ಯಾಸಗಳನ್ನು ತಿಳ್ಕೊಡ್ರಿ ಅಂತ ಹೇಳಿಬಿಟ್ಟು ಸಾಲು ಮರದ ತಿಮ್ಮಕ್ಕನ ಬಿಟ್ಬಿಟ್ಟು ಹೇಳೋದು. ಸಾಲು ಮರದ ತಿಮ್ಮಕ್ಕ ಸಾವಿರಾರು ಮರಗಳ ನೆಟ್ಟು ಮರಗಳ ತಾಯಿಯಾದಳು. ಆಕೆಗೆ ಏನೂ ಇರಲಿಲ್ಲ, ಆಕೆಗೆ ಬೆಳೆಸಬೇಕು ಅನ್ನೋದು ಕಾನೂನು ಇರಲಿಲ್ಲ ಅಲ್ವಾ? ಅಂಥ ಸೇವೆನೇ ಬುದ್ಧ ಸೇವೆ. ಅದು ಎಲ್ಲದಕ್ಕಿಂತ ಶ್ರೇಷ್ಠವಾದ ಸೇವೆ. ಹಾಗೆ ಹೇಳ್ತಾ ಅವರು ನೆನಪು ಮಾಡ್ಕೊಳ್ತಾ ನನಗೆ ಇಷ್ಟೊಂದು ಅವಕಾಶ ಕೊಟ್ಟಂಥ ವೇದಿಕೆ ಮೇಲೆ ಎಲ್ಲರಿಗೂ, ನಿಮ್ಮೆಲ್ಲರಿಗೂ, ಹಾಗೆ ಮಕ್ಕಳಿಗೆ ನನ್ನ 2 ಮಾತುಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ.